ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಕ್ಸಿಟ್ ಪೋಲ್ನ ಬಗ್ಗೆ ಮಾತನಾಡ್ತಾ ಇದ್ವಿ. ಸುಮಾರು ಹೊತ್ತಿನ ತನಕ ನಾವು ಹೇಳ್ತಾ ಇದ್ವಿ ನಿಮಗೆ ಪ್ರೀ ಎಕ್ಸಿಟ್ ಪೋಲ್ ಅನಾಲಿಸಿಸ್ ಮಾಡಲೇಬೇಕು ಅಂತ. ನಾನೇ ಸುಮಾರು ಹೊತ್ತು ಟೈಮ್ ತೊಗೊಂಡೆ. ಐ ಅಪಾಲಜೈಸ್, ಐ ಆಮ್ ಸೋ ಸಾರಿ. ಹಾಗಾಗಿ ನಾನು ನೇರವಾಗಿ ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡಿದೆ. ನಮ್ಮ ಗೆಸ್ಟ್ಗಳಿಗೆ ನಾನು ಅವಕಾಶವನ್ನು ಮಾಡಿಕೊಟ್ಬಿಡ್ತೇನೆ. ಆ್ಯಸ್ ಯೂಶುವಲ್ ವಾಸು ವಿಲ್ ಬಿ ವಿತ್ ಮೀ ಥ್ರೂ ದಿ ಎಂಟೈರ್ ಶೋ. ನಾನು ಬಿ ಶಿವಶಂಕರ್ ಸರ್ ಅವರಿಂದನೇ ಶುರು ಮಾಡ್ತಾನೆ. ಸರ್, ನಾನು ಒಂದಿಷ್ಟು ವಿಷಯಗಳನ್ನು ಮಾತನಾಡಿದೆ, ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೆ. ಆಬ್ವಿಯಸ್ಲಿ ನೀವು ಇದ್ರ ಬಗ್ಗೆ ಎಲ್ಲ ಚರ್ಚೆ ನಡೆಸ್ತಾ ಇರ್ತೀವಿ. ಸೊ ನಾವು ಈ ಪ್ರೀ ಎಕ್ಸಿಟ್ ಪೋಲ್ನ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ವೇವ್ ಇತ್ತು ಅಂತ ಅನಿಸ್ತಾ, ಯಾವುದ್ರ ಮೇಲಾದರೂ ಈ ಚುನಾವಣೆ ನಡೀತು ಅಂತ ಅನಿಸ್ತಾ, ಅಥವಾ ಇಲ್ಲ ಯಾವುದೋ ಒಂದು ವೇವೇ ಇರಲಿಲ್ಲ ಅಂತ ನಿಮ್ಗೇನಾದರೂ ಅನಿಸ್ತಾ, ಅಥವಾ ವೇವ್ ಇದ್ದಿದ್ದು ಅದು ಆಮೇಲೆ ಡೈಲ್ಯೂಟ್ ಆಗಿಬಿಡ್ತು ಅಂತ ನಿಮ್ಗೆ ಏನಾದರೂ ಅನಿಸ್ತಾ, ಕಾಂಗ್ರೆಸ್ ಬೇರೆ ಏನೋ ನೆರೆಟಿವ್ ತೊಗೊಂಡು ಬಂತು ಅಂತ ಅನಿಸ್ತಾ, BJP ಅದಕ್ಕೆ ಕೌಂಟ್ರ್ ಕೊಡೋದಕ್ಕೆ ಹೋಗಿ ಬೇರೆ ರೀತಿಯ ಚರ್ಚೆಗೆ ಇಳಿತು ಅಂತ ನಿಮ್ಗೆ ಅನಿಸ್ತಾ, ಅಥವಾ ಈ INDI ಅಲಯನ್ಸ್ ಇದೆಯಲ್ಲ ಅದು ಒಂದು ಹಂತಕ್ಕೆ ಇಲ್ಲ ರೀ ನಮ್ಮನ್ನು ಅಷ್ಟೇನು ಸುಲಭವಾಗಿ ತಗೊಳ್ಬೇಡಿ ಅನ್ನೋದನ್ನು ಬರ್ತಾ 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 ಕೊನೆ ಹಂತದಲ್ಲಿ ಒಂದು ಸಣ್ಣ ಮೆಸೇಜ್ ಪಾಸ್ ಮಾಡ್ತು ಅಂತ ನಿಮ್ಗೆ ಅನಿಸ್ತಾ, ಏನನ್ಸುತ್ತೆ ತಮಗೆ? ಚಂದನ್, ಇದ್ರ ಬಗ್ಗೆ ಸಾಕಷ್ಟು ನೀವು ಒಂದು ಪೀಠಿಕೆ ಮೂಲಕ ಹೇಳಿದ್ದೀರಾ. ಈ ಅಲೆಯ ಅಂದ್ರೇನು ವೇವ್ ಡ್ರಿವನ್ ಎಲೆಕ್ಷನ್ಸ್ ಅಂತ ಬಂದಾಗ ಇತ್ತೀಚಿನ ಎಲ್ಲ ಎಲೆಕ್ಷನ್ಸು ಕೂಡ ಒಂದಲ್ಲ ಒಂದು ಅಲೆಯ ಮೇಲೆ ನಡೀತು. ಓಕೆ, ಅಂದರೆ ಅಲೆ ಅಂದರೆ ಒಂದು ವಿಷಯ, ಒಂದು ಸ್ಟ್ರಾಂಗ್ ಆದಂಥ ವಿಷಯ, ಅದೇನು ಮಾಡುತ್ತೆ, ಒಂದು ನಮಗೆ ಗೈಡ್ ಅಂದರೆ ಒಂದು ಇಟ್ ವಿಲ್ ಡ್ರೈವ್ ದಿ ಇಶ್ಯೂಸ್ ಟುವರ್ಡ್ಸ್ ಎ ಡೈರೆಕ್ಷನ್. ಓಕೆ, ಅಂದರೆ ನೀವು ಹೇಳ್ದಂಗೆ ಬರೀ ಲೋಕಸಭಾ ಅಂತ ತಗೊಂಡ್ರೇ 2014 ಏನಿತ್ತು, ನೀವೇ ಹೇಳಿದ ಹಾಗೆ ಮೋದಿಯ ಮಾಡೆಲ್, ಗುಜರಾತ್ ಮಾಡೆಲ್ ಅಂತ ಒಂದು ಬಂತು. ಆಮೇಲೆ ಅದು ಏನಾಗಿತ್ತು, ಆವಾಗ UPA ಸರ್ಕಾರ 2 ಟರ್ಮನ್ನು ಮುಗಿಸಿತ್ತು. ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದಿತ್ತು, ಅದ್ರ ಮೇಲ್ಗಡೆ ಒಂದು ಭ್ರಷ್ಟಾಚಾರದ ಆರೋಪಗಳು ಒಂದಾದ್ಮೇಲೆ ಒಂದು ಇತ್ತು. ಅದಕ್ಕೆ ಅದ್ರ ಬಗ್ಗೆ ಚರ್ಚೆಗಳು ಬೇಕಾದಷ್ಟಿದೆ. ಯಾವ ರೀತಿ ಭ್ರಷ್ಟಾಚಾರದ ಆರೋಪಗಳು ಕ್ರಿಯೇಟ್ ಆಯಿತು, ಯಾರು ಕ್ರಿಯೇಟ್ ಮಾಡಿಕೊಂಡ್ರು, ಹೇಗೆ ಮಾಡಿದ್ರು, ಅದರಿಂದ ಇದ್ದ ರಾಜಕೀಯ ಏನು ಬೇರೆ ವಿಚಾರ. ಓಕೆ, ಆದರೆ ಅಲ್ಲಿ ಆ್ಯಂಟಿ ಇನ್ಕಂಬೆನ್ಸಿನೂ ಒಂದು ವೇವೆ ಅವತ್ತಿಗೆ. ಕರೆಕ್ಟ್. ಅದಕ್ಕೆ ಒಂದು ಕೌಂಟರ್ ಆಗಿ ಮೋದಿ ಮಾಡೆಲ್ ಅಂತ ಒಂದು ರೀತಿಯಲ್ಲಿ ಒಂದು ಪ್ರಮೋಟ್ ಸೆಲ್ ಆಯಿತು. ಕರೆಕ್ಟ್. ಆಮೇಲೆ 2019ನಲ್ಲಿ ನೀವೇ ಹೇಳಿದ ಹಾಗೆ ಈ ಪುಲ್ವಾಮಾ, ಬಾಲಾಕೋಟ್ ಈ ಥರದ್ದೆಲ್ಲ ಅದು ಒಂದು ರೀತಿಯಲ್ಲಿ ಬಂತು. ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ, ರಾಷ್ಟ್ರೀಯತೆ. ಅದಕ್ಕೂ ಮುಂಚೆ ಈಗ BJP ಮುಂದಕ್ಕೆ ತಂದಿದ್ದೇನೆ ಪ್ರಮೋಟ್ ಮಾಡಿದ್ದೇನೆ ನ್ಯಾಷನಲಿಸ್ಟಿಕ್ ಸೆಂಟಿಮೆಂಟ್. ಈಗಲೂ ಅವ್ರು ಹೇಳ್ತಾರೆ ಅವ್ರದ್ದು ಕಲ್ಚರಲ್ ನ್ಯಾಷನಲಿಸಮ್ ಅಂತ. ನ್ಯಾಷನಲಿಸಮ್ ಮುಂಚೆಯಿಂದನೂ ಇತ್ತು, ಆದರೆ ನ್ಯಾಷನಲಿಸಮ್ಗೆ ಒಂದು ಹೊಸ ಡೈರೆಕ್ಷನ್ ಸಿಕ್ಕಿದ್ದು 2019 ಎಲೆಕ್ಷನ್ಗೆ ಮುಂಚೆ ನಡೆದಂಥ ಪ್ರಕರಣಗಳು. ಹಾಗಾಗಿ ಅಲ್ಲಿ ಇಟ್ ವಾಸ್ ಅಂದರೆ ನ್ಯಾಷನಲಿಸ್ಟಿಕ್ ಸೆಂಟಿಮೆಂಟ್ ವಾಸ್ ಇನ್ ದಿ ಏರ್. ನಾವು ಅದನ್ನು ಒಂದು ಅಲೆ ಅಂತ ಕರಿಬೋದು. ಓಕೆ, ಆ ಅಲೆನಲ್ಲಿ ಏನಾಗೋಯ್ತು ಅಂದರೆ, ಅದು ಎಷ್ಟೋ ಜನ ನಮ್ಮ ಕರ್ನಾಟಕ 28ರಲ್ಲಿ 25 ಸೀಟ್ ಗೆದ್ದರು. ಇದೇನದು ಮಧ್ಯಪ್ರದೇಶಲ್ಲಿ 29ರಲ್ಲಿ 28 ಗೆದ್ದರು. ರಾಜಸ್ಥಾನದಲ್ಲಿ 25ಕ್ಕೆ 25 ಗೆಲ್ತಾರೆ. ಅವಾಗ ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಹೇಳ್ತಾರೆ, MP ಗಳನ್ನ ಹೋಗಿ ಕೇಳಿ, ನಾನೆಲ್ಲ ಗೆದ್ದಿದ್ದು ಮೋದಿ ಹೆಸರಲ್ಲಿ. ಒಂದು ಹೆಸರು ಅಂದರೆ ಫಾರ್ ಎಕ್ಸಾಂಪಲ್ ಅವ್ರು ಯಾರು ನಾವು ಡಿಸ್ಕೌಂಟ್ ಮಾಡೋವಂಥದ್ದಲ್ಲ. ಉದಾಹರಣೆಗೆ ತೇಜಸ್ವಿ ಸೂರ್ಯ ಅವರೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ದಂಥ ಒಬ್ಬ ಹುಡುಗ, ಅಂದರೆ ಯುವಕ ಕೂಡ ಅದು ಗೆಲ್ಲಬಹುದಾದಂಥದ್ದು. ಅಂದರೆ ಅದಕ್ಕೆ ಮೋದಿ ವೇವ್ ಅಂತ ಅದು. ಆ ಎಲ್ಲ ದೃಷ್ಟಿಯಲ್ಲಿ ನೋಡೋಕೆ ಹೋದರೆ ಇಲ್ಲಿ ವೇವು ಆ ಥರದ್ದು ವೆಲ್ ಪ್ರೊನೌನ್ಸ್ಡ್ ಆಗಿ ಕಾಣಿಸಿಲ್ಲ. ಆ ದೃಷ್ಟಿನಲ್ಲಿ ಇಟ್ ಇಸ್ ಎ ರಿಯಲಿಸ್ಟಿಕ್ ಎಲೆಕ್ಷನ್ಸ್ ವಿಚ್ ವಿ ವಿಟ್ನೆಸ್ಡ್ ಇನ್ ದಿ ರೀಸೆಂಟ್ ಪಾಸ್ಟ್ ಅಂತ ಹೇಳ್ಬೋದು. ರಿಯಲಿಸ್ಟಿಕ್ ಅಂದ್ರೆ ಕಾಂಗ್ರೆಸ್ ವೇವ್ ಇತ್ತು. ಅದನ್ನ ಹೇಳಿ ನೀವು ಹೇಗಿತ್ತು. ವೇವ್ಲೆಸ್ ಅಂತಾರಲ್ಲ ಚಂದನ್ ಅವರು. ಅಲ್ಲ, ನಿಮ್ಮ ಒಂದು ಸರದಿ ಬಂದಾಗ ನೀವು ಹೇಳಿ ಅದನ್ನ, ಅದು ಹೇಗಿತ್ತು ಅಂತ. ನನಗನ್ಸುತ್ತೆ, ನಾನು ಹೇಳ್ತಾ ಇದ್ದೀನಿ. ಈಗ ಅಬ್ದುಲ್ ರಜಾಕ್ ಅವರೇ, ಈಗ ಕಾಂಗ್ರೆಸ್ನ ವೇವ್ ಇತ್ತು ಬಹಳ ಬಲವಾಗಿ. ಚಂದನ್ ಶರ್ಮಾ ಅವರೇ, ನಿನ್ಗೇನು ಗೊತ್ತಿಲ್ಲ ಕಣ, ಕಾಂಗ್ರೆಸ್ ವೇವ್ ಹೆಂಗಿತ್ತು ಗೊತ್ತೇನಾ ಅಂತ ನೀವೇನಾದ್ರೂ ಹೇಳ್ಬೇಕು ಅನ್ಕೊಂಡ್ರೆ ಇಲ್ಲಿ ಕೇಳಿ, ಒಂದು ನಿಮಿಷ ಕೇಳಿ. ದಯಮಾಡಿ ನಿಮ್ಮ ಸರದಿ ಬಂದಾಗ
ಅದನ್ನು ಖಂಡಿತ ಕೌಂಟರ್ ಮಾಡಿ. ಅದನ್ನ ಹೇಳಿ ಹೇಳಿ ಹಾಗಿದ್ರೆ ನಾನು ಖಂಡಿತ ಅದನ್ನ ಹೌದಾ ಅಂತ ಕೇಳಿಸಿಕೊಳ್ಳುವ ಆಮೇಲೆ ನಾವೇನ್ ನಿಮ್ಮ ಮನೋಭಾವ ಮತ್ತು ಓಪನ್ ಮೈಂಡೆಡ್ನೆಸ್ ನನಗಿದೆ, ಏನು ತೊಂದರೆ ಇಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಹೇಳಿದ್ದೆ ನಡಿಬೇಕು ಅಂತ ಏನೂ ಇಲ್ಲ ಆ ಥರದಲ್ಲಿ. ಒಂದು ಎರಡನೇದು ನಾನು ಮೀಡಿಯನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ನಿಮ್ಮ ಆರ್ಗ್ಯುಮೆಂಟ್ಗೋಸ್ಕರ, ನಿಮ್ಮ ವಿರುದ್ಧ ಅಥವಾ ಪರವಾಗಿ ಮಾತಾಡೋದಕ್ಕೆ ಅಥವಾ ಡಿಬೇಟಿಗೆ ಬಂದಿರುವಂಥದ್ದಲ್ಲ, ಅದನ್ನು ಕೂಡ ತಾವು ಜ್ಞಾಪಕ ಇಟ್ಕೊಳ್ಳಿ. ನೀವು ಬೇಕಾಗಿದ್ರೆ ಸುರಭಿ ಅವ್ರ ಹತ್ರ ವಾದಕ್ಕೆ ಇಳಿರಿ, ಇವ್ರ ಹತ್ರ ಹೇಳಿರಿ. ನನ್ನ ಹತ್ರ ವಾದ ಇಲ್ಲ, ಯಾಕೆ ಅಂತಂದ್ರೆ ನಮ್ದು ಏನಿದ್ರು ವ್ಯೂ ಪಾಯಿಂಟ್ಸ್. ಓಕೆ, ಸೊ ಹಾಗಾಗಿ ಇಲ್ಲೇನಾಯಿತು, ಇದು ನಾವು ವೇವ್ ಬರಬಹುದಾ ಅಂತ ಇದು ನಿರೀಕ್ಷಿಸಿದ್ದು ಉಂಟು. ಯಾಕೆ ಅಂತಂದ್ರೆ ಲೋಕಸಭಾ ಎಲೆಕ್ಷನ್ಸ್ ಮುಂಚೆ ಇದನ್ನು ಅಯೋಧ್ಯೆ ರಾಮ ಮಂದಿರವನ್ನ ಇನಾಗ್ರೇಟ್ ಮಾಡುವಂತ ಒಂದು ಸನ್ನಿವೇಶ ಬಂತು, ಇನಾಗ್ರೇಷನ್ ಆಯಿತು. ಅದಾದ್ಮೇಲೆ ಏನಾದರೂ ಆ ಥರದ ಒಂದು ಒಂದೇನು ನಾಮ ಜಪದ ಒಂದು ಅಲೆ ಕ್ರಿಯೇಟ್ ಆಗುತ್ತಾ ಅಂತ ಅನ್ಕೊಂಡಿದ್ದು ನಿಜ. ಆದರೆ ಅದು ಯಾವುದೋ ಕಾರಣಕ್ಕೆ ಅದು ಕೆಲವರು BJP-ಯವರು ಹೇಳ್ತಾರೆ ಇಲ್ಲ ಅದನ್ನು ನಾವು ಅಂಡರ್ ಕರೆಂಟ್ ಆಗಿ ಅದನ್ನ ಇರಕ್ಕೆ ಬಿಟ್ವಿ ಅಂತ. ಇನ್ನೊಂದು ಕಡೆ ಏನಾಗುತ್ತೆ, ಅದು ಇಟ್ಸ್ ಎ ಮಿಷನ್ ಅಕಾಂಪ್ಲಿಷ್ಡ್. ಸೊ ಹಾಗಾಗಿ ಅದು ಆ ವೇವ್ ಅನ್ನೋದು ಬರಲಿಲ್ಲ ಅಂತ. ಅದಂತೂ ನಾವು ನಿಜ, ಯಾಕಂದರೆ BJP-ಯವರು ಹೆಚ್ಚು ಹಿಂದುತ್ವ ಅಂದರೆ ರಾಮ ಮಂದಿರದ್ದು ನಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಾಗಿ ಏನೇನು ಮಾತಾಡಿದ್ದು ನಮಗೆ ಕಾಣಿಸಿಲ್ಲ. ಸೊ ಹಾಗಾಗಿ ಇದು BJP-ಯವರು ಹೇಳ್ತಾರೆ, ಕಾಂಗ್ರೆಸ್ನವರು ಹೇಳ್ತಾರೆ. ಕಾಂಗ್ರೆಸ್ನವರು ಹೇಳೋ ಮಾತಿದು ಇದರಲ್ಲಿ ಅಲೆನೇ ಇಲ್ಲ ಅಂದರೆ ಇದು ಖರ್ಗೆ ಅವರು ಹೇಳಿದ್ರು, ರಾಹುಲ್ ಗಾಂಧಿ ಅವರು ಹೇಳಿದ್ರು, ಇದು ಮೋದಿ ಅಲೆ ಇಲ್ಲ ಅಂತ. ಆದರೆ ಅಂದರೆ ಆ ದೃಷ್ಟಿಯಲ್ಲಿ ನೋಡೋಕೆ ಅದೊಂದು ರೀತಿ ಒಳ್ಳೇದದು. ಏನಂತಂದ್ರೆ ನನ್ನ ಪ್ರಕಾರ, ನಾನು ಅದನ್ನು ಪಾಸಿಟಿವ್ ಆಗಿ ಹೇಳ್ತಾ ಇರೋದು, ಆ ಅಲೆ ಇಲ್ಲದ ಚುನಾವಣೆ ಅಂತ ಆದರೆ ಅದು ಜನಗಳ ಚುನಾವಣೆ ಆಗುತ್ತೆ. ಅದರ ಫಲಿತಾಂಶ ಜನಾದೇಶ ಆಗುತ್ತೆ, ಯಾವುದೋ ಒಂದು ಭ್ರಾಮಕವಾದಂಥ ಒಂದು ಇದರಲ್ಲಿ ಹೋಗೋದಿಲ್ಲ. ಆದರೆ ಕಾಂಗ್ರೆಸ್ ವಿಚಾರ ಅಂತ ಬಂದಾಗ ಇವರು ಗ್ಯಾರಂಟಿ ಅನ್ನೋದು ಒಂದು ವಾಚ್ ವರ್ಡ್, ಗ್ಯಾರಂಟಿ ಅನ್ನೋದೊಂದು ಕೀ ವರ್ಡ್ ಅವರಿಗೆ. ಅಂದರೆ ಕಾಂಗ್ರೆಸ್ ಅಂದರೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಗ್ಯಾರಂಟಿ ಅನ್ನುವಂಥ ಒಂದು ಏನು ಸ್ಕೀಮ್ ಅನ್ನೋದು ಒಂದು ವೆಲ್ಫೇರ್ ಸ್ಕೀಮ್ಸ್ಗೆ ಅವ್ರು ಇಟ್ಟಂಥ ಹೆಸರಾಗಿ ಅದು ಅವರಿಗೆ ಸ್ವಲ್ಪ ಡಿವಿಡೆಂಡ್ಸ್ ಕೊಟ್ಟಿದ್ದು ನಿಜ. ಆದರೆ ಏನಾಯ್ತಂದರೆ ಈ ಎಲೆಕ್ಷನ್ಸ್ 2019 ಎಲೆಕ್ಷನ್ ಸ್ಟಾರ್ಟ್ ಆದಾಗ ನೀವು ಹೇಳಿದ್ರಲ್ಲ ಈ ಮ್ಯಾಚ್ ಅನಾಲಜಿ, ಅದು ಒಂದಂತೂ ನಿಜ ಇತ್ತು. ಏನಂತಂದರೆ ಒಂದು ಮ್ಯಾಚ್ ಅಂತ ಅಂದರೆ ಫುಟ್ಬಾಲ್ ಆಗಲಿ ಕ್ರಿಕೆಟ್ ಆಗಲಿ ಎರಡು ಟೀಮ್ ಅಂತ ಬಂದಾಗ ಅದು ಫೈನಲ್ಸ್ ಆದಾಗ ಒಂದು ಫೇವ್ರೇಟ್ ಅಂತ ಎಮರ್ಜ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಅಂಡರ್ಡಾಗ್ ಅಂತ ಇರುತ್ತೆ. ಇದು BJP ಅಥವಾ NDA ಫೇವ್ರೇಟ್ ಆಗಿ ಕಾಣಿಸಿದ್ದು ನಿಜ. ಆಮೇಲೆ ಕಾಂಗ್ರೆಸ್ ಅಥವಾ ಇಂಡಿಯಾ ಅದು ಸ್ವಲ್ಪ ಮಟ್ಟಿಗೆ ಅಂಡರ್ಡಾಗ್ ಆಗಿದ್ದು ನಿಜ. ಅದು ಕಾಂಗ್ರೆಸ್ ಅವ್ರನ್ನೇ ಕೇಳಿ, ಯಾಕೆಂದ್ರೆ ಅವರ ಪ್ರಿಪರೇಷನ್ನು ಇದನ್ನೆಲ್ಲ ನೋಡುವಾಗ ಇದು ಸ್ವಲ್ಪ NDA ಮುಂದೆ ಇದೆ ಅನಿಸಿದ್ದು ನಿಜ. ಆದರೆ ಅದು ಆ ಥರ ಸ್ಟಾರ್ಟ್ ಆಗಿದ್ದು ಕರೆಕ್ಟೇ. ಆದ್ರೆ ಏನಾಯ್ತಂದ್ರೆ ಯಾವಾಗ ನೀವು ಹೇಳಿದ ಹಾಗೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಬಂತು, ಆ ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಅವರು ಗ್ಯಾರಂಟಿ ಅನ್ನೋದನ್ನ ಒಂದು ಕರ್ನಾಟಕದ ಮಾಡಲ್ ಅವರು ಮೋದಿ 2014ರಲ್ಲಿ ಬಂದಾಗ ಗುಜರಾತ್ ಮಾಡಲ್ ಅಂತ ಹೇಗೆ ಅವರು ಪ್ರಮೋಟ್ ಮಾಡಿದ್ರು, ಆ ಥರನೇ ಕರ್ನಾಟಕ ಮಾಡಲಿಂದ ಗ್ಯಾರಂಟಿನ ತಕ್ಕೊಂಡು ಏನು ಮಾಡಿಬಿಟ್ರು ಅಂದರೆ 2,000 ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬ ಮಹಿಳೆಗೆ ತಿಂಗಳಿಗೆ ನಮ್ಮನ್ನು ಗೆಲ್ಸಿದ್ರೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದು. ಆಮೇಲೆ ಅದನ್ನ ಮನೆಗೆ ಹೋಗಿ ಆ ಗ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ದು. ಅದಕ್ಕೆ ತಕ್ಕಾಗಿ ಒಂದೆರಡು ನಿಮಿಷ ನನಗೆ ಅವಕಾಶ. ಆಮೇಲೆ ಇನ್ನು ನೆಕ್ಸ್ಟ್ ಬಂದು ಏನು ಮಾಡಿದ್ರು, ಎರಡನೇದು ಬಹಳ ಮುಖ್ಯವಾಗಿ ಮ್ಯಾನಿಫೆಸ್ಟೋನಲ್ಲಿ ಈ ಕ್ಯಾಸ್ಟ್ ಸೆನ್ಸಸ್ ಅನ್ನೋದು, ಅಲ್ಲಿ ಅವ್ರು ನೇರವಾಗಿ ಮೈನಾರಿಟೀಸ್ಗೆ ಮುಸ್ಲಿಮ್ಸ್ಗೆ ನಾವೇನು ಮೀಸಲಾತಿ ಕೊಡ್ತೀವಿ ಅಂತ ಅವ್ರು ನೇರವಾಗಿ ಹೇಳಿರಲಿಲ್ಲ, ಕರೆಕ್ಟ್. ಆದರೆ ಮೈನಾರಿಟೀಸ್ ಕೊಡಬೇಕಾದಂತಹ ಒಂದು ನ್ಯಾಯ ಎನ್ಶೂರ್ ಮಾಡ್ತೀವಿ ಅಂತ ಹೇಳಿದ್ದು. ಆದರೆ ಅದನ್ನು ಹೇಳಿ ಅವರೇ ನಿಲ್ಲಿಸಿದ್ರೆ ಸರಿ ಹೋಗ್ತಾ ಇತ್ತೋ ಏನೋ ನನಗೆ ಗೊತ್ತಿಲ್ಲ, ಈ ಮಟ್ಟಕ್ಕೆ ಆಗ್ತಾ ಇತ್ತೇನೋ. ಆದರೆ BJP-ಯ ರಿಯಾಕ್ಷನ್ ಇದೆಯಲ್ಲ, ಅದು ಸ್ವತಃ ಪ್ರೈಮ್ ಮಿನಿಸ್ಟರ್ ಬಂದು ನಿಮ್ಮ ಮಂಗಳಸೂತ್ರ ಕಿತ್ತು ಮುಸ್ಲಿಮರು ಕೊಡ್ತಾರೆ ಅಂತ ಹೇಳುವಂಥ ಒಂದು ಪರಿಸ್ಥಿತಿ. ಅಂದರೆ ಹಾಗಾದರೆ ಏನು BJP-ಗೆ ಇಂಪ್ಯಾಕ್ಟ್ ಆಯ್ತಾ ಅದು? ಅಂದ್ರೆ ಏನು ಇದು ಪ್ರೈಮ್ ಮಿನಿಸ್ಟರ್ ಹಿಂಗೆ ಹೇಳ್ತಾ ಇದ್ದಾರಲ್ಲ, ಅವ್ರ ಗ್ಯಾರಂಟಿ ಅಲ್ಲ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಅನ್ನೋದನ್ನ ಕೀವರ್ಡ್ ಮಾಡಿದ್ಯಾರು? BJP ಅವರೇ. ಆಮೇಲೆ ಈ ಮ್ಯಾನಿಫೆಸ್ಟೋನ ಏನಂತಂದ್ರೆ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ಒಂದು ಶಕ್ತಿ ಇದೆ. ಒಂದು ನಿಮಿಷ ರೀ, ಅಬ್ದುಲ್ ರಜಾಕ್ ಅವರೇ ದಯಮಾಡಿ ಒಂದು ನಿಮಿಷ ಇರಿ, ಪ್ಲೀಸ್. BJP's keyword why will I accept?
ಕಮಾನ್ BJP's keyword? ನಿಮಗೆ ಕೇಳಿಸ್ಕೊಳ್ಳುವ Guarantee. ಒಂದೇ ಒಂದು ಹಂತದ ದಯಮಾಡಿ ಪ್ಲೀಸ್ ಅಲ್ಲ. ಪ್ಲೀಸ್ ದಯಮಾಡಿ Guarantee ಒಂದೇ ಒಂದು ಹಂತದ ವ್ಯವಧಾನ ಇರ್ಲಿ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಗ್ಯಾರಂಟಿ ಏನಾಗುತ್ತೆ ಗೊತ್ತಾ? ಗ್ಯಾರಂಟಿ Time ಗ್ಯಾರಂಟಿ ಆಗುತ್ತೆ. ಗ್ಯಾರಂಟಿ ಅನ್ನೋದು ಕಾಂಗ್ರೆಸ್ನ ಯೋಜನೆ. ಹೌದು. ಬಟ್ ಕಾಂಗ್ರೆಸ್ಗಿಂತ ಅತಿ ಹೆಚ್ಚಿನದಾಗಿ ಬಿಜೆಪಿ ಅದನ್ನ ಮೋದಿ ಕಿ ಗ್ಯಾರಂಟಿ ಮೋದಿ ಕಿ ಗ್ಯಾರಂಟಿ ಅಂತ ಬಳಸ್ಕೊಳ್ಳಕ್ ಸ್ಟಾರ್ಟ್ ಮಾಡ್ತು ಅಂತ ಹೇಳ್ತಾ ಇರೋದು ಅಷ್ಟೇ. ಫಸ್ಟ್ ಆಫ್ ಆಲ್ ಆಯ್ತಾ ಗೊತ್ತಾಯ್ತಾ? ದಯಮಾಡಿ ಒಂದು ಸರಿಯಾಗಿ ಅರ್ಥ ಆಗಲ್ಲ ಅಂತ ಕಾಣುತ್ತೆ ನಿಮ್ಗೆ. ಇಲ್ಲ ಕರೆಕ್ಟ್ ಅರ್ಥ ಆಗುತ್ತೆ. ಹೇಳ್ತೀನಿ ಚರ್ಚೆಗೆ ಅಂತ ಬಂದ್ರೆ 4 ಜನ ಮಾತಾಡಬಹುದು. ಕ್ರಿಟಿಕ್ಸ್ಗೂ ನೀವು ಓಪನ್ ಆಗಿರ್ಬೇಕು. ಕ್ರಿಟಿಕ್ಸ್ ಓಪನ್ ಆಗಿರ್ಬೇಕ್ರಿ. ಬಟ್ ನೀವ್ ಏನು ಯಾರು ಗ್ಯಾರಂಟಿ ಕಾರ್ಡ್ ಕೊಡ್ಲಿಲ್ಲ. ನೀವ್ ಏನು ಕೇಳಿಸ್ಕೊಳ್ದೇನೆ ಕ್ರಿಟಿಸಿಸಮ್ ಮಾಡ್ಬೇಕು ಅಂತಂದ್ರೆ ನಿಮ್ದು ಕ್ರಿಟಿಸಿಸಮ್ ದಯಮಾಡಿ ತಡ್ಕೊಳ್ಳಿ ಪ್ಲೀಸ್. ದಯಮಾಡಿ ತಡ್ಕೊಳ್ಳಿ. ಬ್ಯೂಟಿಫುಲ್ ಡಿಬೇಟ್. ಒಂದ್ ಚರ್ಚೆ ಆಗ್ಲಿ, ಒಂದ್ ಚರ್ನಿಂಗ್ ಆಗ್ಲಿ, ಒಂದ್ ಚರ್ನಿಂಗ್ ಆಗ್ಲಿ ರೀ. ನನಗೂ ನಿಮ್ಗೆ ಜಗಳ ಆಡ್ಕೊಂಡು ಕೂತ್ಕೋಬೇಕೇನ್ರಿ? ಒಂದ್ ನಿಮಿಷ ಇರಿ ಪ್ಲೀಸ್, ಒಂದ್ ನಿಮಿಷ ಇರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.